ಲಿಂಗಾಯತ ವಿರೋಧಿ ಸರ್ಕಾರಕ್ಕೆ, ಲಿಂಗಾಯತ ವಿರೋಧಿ ಸಿದ್ದರಾಮಯ್ಯ ಅವರಿಗೆ, ಪಂಚಮಸಾಲಿ ವಿರೋಧಿ ಸರ್ಕಾರಕ್ಕೆ, ಪಂಚಮಸಾಲಿ ವಿರೋಧಿ ಸಿದ್ದರಾಮಯ್ಯ ಅವರಿಗೆ. ಇವತ್ತಿನ ಮೊನ್ನೆ ನಡೆದಂತ ಒಂದು ಕೆಟ್ಟ ಘಟನೆಯ ಒಂದು ವಿರೋಧ, ಒಂದು ಈ ರಸ್ತೆ ತಡೆ ಒಂದು ಸಮಾರಂಭದಲ್ಲಿ ಕೂಡಿಕೊಂಡಂತ ಎಲ್ಲ ಸಮಾಜ ಬಂಧುಗಳೇ, ಯಾಕಂದ್ರೆ ವಿಶೇಷವಾಗಿ ಇವತ್ತು ನಮ್ಮ ಸಮಾಜಕ್ಕೆ ಪ್ರತಿಯೊಂದು ಸಮಾಜದವರು ಬೆಂಬಲ ಕೊಟ್ಟಾರೆ ಇವತ್ತು. ಯಾಕಂದ್ರೆ ನಮ್ಮ ನೆಲೆ ಸ್ಪಷ್ಟ ಇದೆ. ನಮ್ಮ ಸಮಾಜಕ್ಕೂ ಕೇಳತ್ತೇವು, ಯಾವ್ದು ಸಮಾಜಕ್ಕೂ ಕೆಟ್ಟ ಮಾಡಬೇಕಂತೂ ಬಯಸತ್ತಿಲ್ಲ ನಾವು. ಪ್ರತಿಯೊಂದು ಸಮಾಜಕ್ಕೂ ಕೇಳತ್ತೇವೆ ನಾವು ಮೀಸಲಾತಿ. ಈಗಾಗಲೇ ರುದ್ರಗೌಡರು ಸಾಕಷ್ಟು ಸುದೀರ್ಘವಾಗಿ ಹೇಳಿದ್ದಾರೆ ಯಾವ ರೀತಿಯಿಂದ ಅಲ್ಲಿ ಏನೇನು ಕುತಂತ್ರಗಳು ನಡೆಸ್ಯಾರ ಅಂತೇಳಿ. ನನಗನ್ಸು ಮಟ್ಟಿಗೆ ನಾವು ಹೇಳೋಕ್ಕಿಂತ ಜನರಿಗೆ ಗೊತ್ತಾಗ್ಬಿಟ್ಟದ, ನಮ್ಮ ಸಮಾಜ ಜನರಿಗೆ ಎಂತೆಂಥವ್ರು ಅದಾರತ್ತೆ. ಇಲೆಕ್ಷನ್ ಬಂದಾಗ ಚಲೋ ಮಾತಾಡಿ ದೊಡ್ಡ ಮಾತಾಡಿ ಹೋದ್ರು, ಅವಾಗ ಮತ್ತೆ ಬರ್ತೇವು ಹೊಳೆ ಬರ್ತೇವು, ಎಲ್ಲಿ ಹೋದ್ರು ಗೊತ್ತಾರ ಇಲ್ಲಿ. ಆದ್ರೆ ಇನ್ನೊಂದು ಹೇಳ್ಯಾರ, ಈ 14 ವರ್ಷದ ಹೋರಾಟ ಅಂತೇಳಿ. ಅಲ್ರಿ, ನಮ್ ಸರ್ಕಾರ ಇದ್ದವ್ ನಾವೇ ಹೋರಾಟ ಮಾಡ್ಯಾವ. ಈಗೇನ್ ಇಲೆಕ್ಷನ್ ಐತಾ? ಏನೈತಿ? ಈಗ ಏನೂ ಇಲ್ಲ ಅಂದ್ರೂ ಈಗ ನಾವು ಗಟ್ಟಿ ಮತ್ತೆ ಹೋರಾಟ ಮಾಡತ್ತೇವ್. ಎದಕ್ಕಪ್ಪ ಅಂತಂದ್ರ, ಯಾಕಂದ್ರ 3 ವರ್ಷದಿಂದನೂ ಸಾಹೇಬ್ರು ಹೇಳ್ಕೊತ ಬಂದಾರೆ, ಇದೇನ್ ನನ್ನ ಮಗನಿಗೆ ಬೇಕಾಗಿಲ್ಲ, ಆಮೇಲೆ ಅಲ್ಲಿ ಸ್ಟೇಜ್ ಮ್ಯಾಗ ಇರುವಂತ ಯಾರ ರಾಜಕಾರಣಿ ಮಕ್ಕಳಿಗೆ ಇದು ಮೀಸಲಾತಿ ಬೇಕಾಗಿಲ್ಲ, ಯಾರ ಕಟ್ಟ ಕಡೆ ನಮ್ಮ ಮಕ್ಕಳಿದ್ದಾರೆ, ಯಾರು ಜನ ಇದ್ದಾರೆ ಅವರಿಗೆ ಮೀಸಲಾತಿ ಕೊಡುವಂತ ಒಂದು ವ್ಯವಸ್ಥೆ ಮಾಡತ್ತೇವ ನಾವು. ಅದಕ್ಕೆ ಎಲ್ಲ ಸಮಾಜದವ್ರು ಏನ್ ಬೆಂಬಲ ಕೊಟ್ಟಾರೆ ಎಲ್ಲರೂ ಕೃತಜ್ಞತೆ ಕೇಳಿ. ಅದರ ವಿಶೇಷವಾಗಿ ಮೊನ್ನೆ ಏನು ಅವು ವಿಡಿಯೋ ನೋಡಿದ್ರೇ ಕೆಟ್ಟ ಅನಿಸ್ತದೆ ನಮಗೆ. ಯಾಕಂದ್ರೆ ಅವ್ರು ಮುತ್ತೆ ಒಬ್ರು ಅಲ್ಲಿ ಆ ಬಸ್ ಕಡೆ ಕಟೀಲ್ ಹೆಂಗ್ ಹೊಡ್ಯಾತಿದ್ರು ಅವ್ರು. ಅದಕ್ಕೆ ನಾವು ಆಗ್ರಹ ಮಾಡ್ತೇವೆ ರಾಜ್ಯ ಸರ್ಕಾರಕ್ಕೆ, ನೀವು ಯಾವ ಅಧಿಕಾರಿಗಳು ಅದಾರ ಅವ್ರ ಮ್ಯಾಗ ಕಠಿಣ ಕ್ರಮ ತಗೋಬೇಕು. ಮತ್ತ ಅದಷ್ಟೇ ಅಲ್ಲದೆ ನಾವು ರಾಷ್ಟ್ರೀಯ ನಮ್ದೇನು ಬಿಜೆಪಿ ಸರ್ಕಾರ ಅದ ಅದಕ್ಕೂ ಬರೆಯತ್ತೇವೆ ನಾವು. ಮತ್ತು ಮಾನವ ಹಕ್ಕು ಏನು ಡಿಪಾರ್ಟ್ಮೆಂಟ್ ಅದ, ಹ್ಯೂಮನ್ ರೈಟ್ಸ್ ಅಂತ, ಅದಕ್ಕೂ ನಾವು ಲೆಟರ್ ಬರೆಯತ್ತೇವೆ. ಯಾರು ಅಧಿಕಾರಿ ಅದಾರ, ADGP ಯಾರು ಅದಾರ, ಮತ್ತು ಯಾರ್ಯಾರು ಅಲ್ಲಿ ಅವೇನು ಫೇಸ್ಬುಕ್ನಾಗ ಫೋಟೋ ಬರತ್ತಾವ ಈ ಅಧಿಕಾರಿಗಳು ಹಲ್ಲೆ ಮಾಡ್ಯಾರ ಅಂತೇಳಿ, ಆಮೇಲೆ ಸಿವಿಲ್ ಡ್ರೆಸ್ ನಾಗ ಬಂದು ಹಲ್ಲೆ ಮಾಡುವಂತ ಒಂದು ವ್ಯವಸ್ಥೆ ಮಾಡ್ಯಾರ. ಅವ್ರೆಲ್ಲರೂ ನಾವು ಕಠಿಣ ಕ್ರಮ ತಗೊಳ್ಳಂತ ಒಂದು, ನಾವೆಲ್ಲರೂ ಅದಕ್ಕೂ ಬೇನತ್ತ ಒಂದು ಕೆಲಸ ಮಾಡತ್ತೇವೆ. ಯಾಕಂದ್ರೆ ಹೋರಾಟ ನಾವು ಬಹಳ ಸಮಾಧಾನವಾಗಿ ಮಾಡತ್ತಿದ್ವಿ. ಯಾಕಂದ್ರೆ ಬೆಂಗಳೂರಿನಾಗ ಮಾಡಿದಾಗೂ ನಾವು ಸುಮಾರು 10 ರಿಂದ 11 ಲಕ್ಷ ಜನ ಕೂಡಿಸಿದಾಗ ಎಷ್ಟು ಶಾಂತಿ ರೀತಿಯಿಂದ ಮಳೆ ಬಂದ್ರು ಅವತ್ತಿನ ದಿವಸ ಎಷ್ಟು ಶಾಂತಿ ರೀತಿಯಿಂದ ನಮ್ಮ ಸಮಾಜ ಬಂದವರು ಎಲ್ಲರೂ ಕೂಡ್ಕೊಂಡು ನಾವು ಹೋರಾಟ ಮಾಡಿದ್ವು. ಮೊನ್ನೆ ಆದ್ರೂ 1.5-2 ಲಕ್ಷ ಜನ ಕೂಡಿಸ್ಕೊಂಡು ನಾವು ಹೋರಾಟ ಮಾಡತ್ತಿದ್ವಿ. ಆದ್ರೆ ನೀವೇ ಅದಕ್ಕೆ ಪ್ರಚೋದನೆ ಕೊಟ್ಟು ಮತ್ತೆ ನಮಗೆ ಸಿಕ್ಕಾಬಿಟ್ಟು ಅದು ತಲೆ ಹೊಡೆದು ಕಾಲು ಮುರಿದು ಅವೆಲ್ಲ ನೋಡಿದ್ರೆ ನಮಗೆ ಒಂದ್ ರೀತಿ ಅನಿಸ್ತೈತಿ. ಅದಕ್ಕೆ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ, ಅವ್ರು ಯಾರ್ಯಾರು ಅಧಿಕಾರಿಗಳು ಅದಾರ ಅವ್ರಿಗೆಲ್ಲರಿಗೂ ನೀವು ಹೀಗೆ ಸಸ್ಪೆಂಡ್ ಮಾಡಿ ಅವ್ರ ಮ್ಯಾಗ ಏನದು ಆಕ್ಷನ್ ತಗೋಬೇಕು ಅದು ನೀವು ತಗೊಳ್ಳೇಬೇಕತ್ತೆ. ಈಗಾಗಲೇ ನಾನು ಸುಮಟ್ಟಿ ವಿಧಾನಸೌಧ ಅದ್ರ ಬಗ್ಗೆ ನಡೆದಿದೆ ಈಗ ಚರ್ಚೆ. ಅದ್ರೊಳಗೆ ವಿಶೇಷವಾಗಿ ಇನ್ನೊಂದು ಏನಪ್ಪಾ ಅಂತಂದ್ರ, ಮೊನ್ನೆ ಏನು ವಕಫ್ ಹೋರಾಟ ಆಯ್ತು, ನಾವೊಂದು ಮಾತು ಹೇಳಿದ್ವಿ, ಬಿಜಾಪುರದಿಂದ ಯಾವ್ಯಾವ ಇಂಥವ್ ಕ್ರಾಂತಿಗಳು ಶುರು ಆಗ್ಯಾವ ಇಡೀ ದೇಶ ತುಂಬಾ ಮುಟ್ಟಾವು ಅಂತೇಳಿ. ಅದೇ ರೀತಿಯಿಂದ ನಿಮ್ಗೆ ಗೊತ್ತದ ಹೆಂಗ್ ವಕಫ್ ಹೆಂಗಿದ್ರಾಯ್ತು. ಇವತ್ತಿನ ದಿವಸ ಈ ಏನು ಕೆಟ್ಟ ಘಟನೆ ಮಾಡ್ಯಾರ ರಾಜ್ಯ ಸರ್ಕಾರದವರು, ಪೊಲೀಸ್ ಇಲಾಖೆದವರು ದುರುದ್ದೇಶದಿಂದ ಇವತ್ತಿನ ದಿವಸ ಬಿಜಾಪುರದಿಂದ ಸ್ಟಾರ್ಟ್ ಆಗೈತಿ. ನಾ ಬರೆದು ಕೊಡ್ತೇನೆ, ಇಡೀ ರಾಷ್ಟ್ರ ಮಟ್ಟಕ್ಕೆ ಮುಟ್ಟತೈತಿವು. ನಾವು 2A ತಗೊಂಡೇ ಬರ್ತೀವಿ. 2D ಅಂತ ಏನ್ ಈಗಾಗಲೇ ರುದ್ರಗೌಡ್ರು ಹೇಳ್ಯಾರ. ಯಾಕಂದ್ರೆ ಅದಕ್ಕೂ ವಿರೋಧ ಮಾಡತ್ತಾರ ಒಳಗೆ ಕೂತ್ಕೊಂಡಾಗ ಇವರು ಕಾಂಗ್ರೆಸ್ದವ್ರು. ಅದಕ್ಕೆ ನೀವು ಎಲ್ಲರೂ ಗೊತ್ತದ ಯಾರ್ಯಾರು ಎಂತ ಹೆಂಗದಾರ ಕುತಂತ್ರಿಗಳತ್ತ. ಅದಕ್ಕೆ ನೀವು ಎಲ್ಲರೂ ಸಮಾಜ ಬಂದು ತಿಳ್ಕೋಬೇಕು. ಮತ್ತೊಮ್ಮೆ ಇಲ್ಲೆಲ್ಲರೂ ಬಂದಿದ್ದಕ್ಕೆ ಮತ್ತು ಪೊಲೀಸ್ ಇಲಾಖೆಯವರು ಇವತ್ತೇನು ನಮ್ಗೆ ಇದನ್ನು ಕೊಟ್ಟ ಸರ್ಕಾರ ಮಾಡಿದ ಅವರೆಲ್ಲರಿಗೂ ಧನ್ಯವಾದ ಹೇಳಿ, ಮಾಧ್ಯಮ ಮಿತ್ರಗಳಿಗೂ ಎಲ್ಲರಿಗೂ ಧನ್ಯವಾದ ಹೇಳಿ, ಆದಷ್ಟು ಬೇಗ ಯಾವ ಅಧಿಕಾರಿಗಳು ಅದಾರ ಅವರೆಲ್ಲರ ಮೇಗೂ ನೀವೆಲ್ಲರೂ ಆಕ್ಷನ್ ತಗೋಬೇಕಂತ ಕೇಳ್ಕೊಂಡು ಇವತ್ತಿನ ಹೋರಾಟ ನಾವು ಜಯ ಪಂಚಮಸಾಲಿ ಲಿಂಗಾಯತ ವಿರೋಧಿ ಸರ್ಕಾರಕ್ಕೆ, ಲಿಂಗಾಯತ ವಿರೋಧಿ ಸರ್ಕಾರಕ್ಕೆ